ಹೋರಾಟ ಯಾವ ರೀತಿಯಾಗಿರುತ್ತೆ? ಯತ್ನಾಳ್ ಅವರು ಇಷ್ಟು ದಿನ ರೆಬಲ್ ಆಗಿದ್ರು, ಸದನದಲ್ಲಿ ಯಾವ ರೀತಿಯಾಗಿರುತ್ತೆ ಯತ್ನಾಳ್ ಅವರ? ನಾವು ಯಾವಾಗಲೂ ನೀವು ನೋಡಿರಿ, ನಾವು ವಿಧಾನಸಭೆ ಕಾರ್ಯಕಲಾಪದಲ್ಲಿ ನಾವೆಲ್ಲರೂ ಮುಂಜಾನೆ ಒಳಗೆ ಹೋದ್ರೆ ಸದನದಾಗ ನಾವು ಮುಗಿಯುವವರೆಗೆ ಕುಳಿತುಕೊಳ್ತೀವಿ. ಪ್ರತಿಯೊಂದು ವಿಷಯದಲ್ಲಿ ಚರ್ಚೆ ಮಾಡ್ತೀವಿ. ನಾವು ಅಲ್ಲಿ ಸಾಮೂಹಿಕವಾಗಿ ಆರ್ ಅಶೋಕ್ ಅವರು ನಮ್ಮ ವಿರೋಧ ಪಕ್ಷ ನಾಯಕರಿದ್ದಾರೆ, ಅವ್ರ ಜೊತೆಗೆಲ್ಲ ಕೂಡಿ ಯಾವ ಹೋರಾಟವನ್ನು ಯಾವ ರೀತಿ ಮಾಡಬೇಕು, ಹೋರಾಟದ ಸ್ವರೂಪ ಏನಿರಬೇಕು ಅನ್ನೋದು ಪಾಪ ಅಶೋಕ್ ಅವರು ಯಾವಾಗಲೂ ನಮ್ಮ ವಿಶ್ವಾಸ ತಗೊಂಡು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಒಮ್ಮೊಮ್ಮೆ ಯಾರೋ ಸಲಹೆ ಕೊಡ್ತಿದ್ರು, ಧರಣಿ ಕೂತ್ಬಿಟ್ಟೋಣ, ಅದಕ್ಕೆಲ್ಲ ನಾವು ಒಪ್ಪಲಿಲ್ಲ. ನಾವು ಚರ್ಚೆ ಮಾಡಲಿಕ್ಕೆ ಸದನಕ್ಕೆ ಬಂದೀವಿ. ಬರೀ ಧರಣಿ ಕುಂಡ್ರೋದು, ರಾತ್ರಿ ಮಕ್ಕೋದು, ಅವೇನು ಭಜನೆ ಮಾಡೋದು. ಭಜನೆ ಮಾಡ್ಲಿಕ್ಕೆ ದೇವ್ರ ಗುಡಿ ರಗಡದವ ಅವ್ರವ್ರ ಮತಕ್ಷೇತ್ರದಾಗ. ಇಲ್ಲಿ ಭಜನೆ ಮಾಡೋದು ಜನರ ಸಮಸ್ಯೆಗಳನ್ನು ಮಾತಾಡಬೇಕು ಹೊರತು, ಆ ರೀತಿಯೇ ಈ ಸಲ ಆದ್ರೂ ನಾವು ಸದನ ನಡೆಸ್ತೀವಿ. ಸದನ ಯಾರು ನೋಡ್ರಿ, ಇವತ್ತು ನಾಚಿಗೇಡೆ ಆಗ್ಬೇಕು ಈ ಕಾಂಗ್ರೆಸ್ನವ್ರಿಗೆ. ಅದು ದಿಲ್ಲಿಯಲ್ಲಿ ಪಾರ್ಲಿಮೆಂಟ್ನ ನಡೆಸ್ಕೊಡೋದಿಲ್ಲ, ಚರ್ಚೆನೇ ಆಗೋದಿಲ್ಲ ಅಂದ್ರೆ ಅವರಿಗೆ ನೈತಿಕತೆನೇ ಇಲ್ಲ. ಮೊನ್ನೆ ರಾಹುಲ್ ಗಾಂಧಿನೇ ಹೇಳಬೇಕಾಯ್ತು, ಇಲ್ಲ ನಮ್ಮ ಜನ ಬೈತಾ ಇದ್ದಾರೆ ಅದಕ್ಕೆ ನಾವು ಸದನ ನಡೆಸ್ಕೊಡ್ತೀವಿ ಅಂತ. ಹಂಗೆ ನಾವು ಇಲ್ಲಿ ವಿಧಾನಸಭೆಯಲ್ಲಿ ಮಾಡೋದಿಲ್ಲ ನಾವೆಲ್ಲ. ಯಾಕಂದ್ರೆ ನಮ್ಮ ಹಿಂದಿನ ಪ್ರಧಾನಮಂತ್ರಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದರು, ಯಾವಾಗಲೂ ಸದನದಲ್ಲಿ ಚರ್ಚೆ ಆಗಬೇಕು, ನೀವು ಮೇಲಿಂದ ಮೇಲೆ ಹೋಗಿ ಬಾಯಿಯೊಳಗೆ ಬೀಳುವಂಥದ್ದು ಮಾಡಬಾರ್ದು ಅಂತೇಳಿ ನಮ್ಗೆ ಅವಾಗ ಹೇಳಿದ್ದಾರೆ. ಅದಕ್ಕೆ ನಾವು ಮ್ಯಾಕ್ಸಿಮಮ್ ಭಾಳ ಮೊಂಡತನ ಈ ಸರ್ಕಾರ ಮಾಡಿದ್ರೂ ಸಹ ಏನಾಗಿಬಿಟ್ಟದೆ, ಸ್ಪೀಕರು ಹಾಗೆ ಮಾಡ್ತಾರೆ, ಅವರು ಪಾಸು ಎಲ್ಲ ಬಿಲ್ ಪಾಸು. ಎಂತಿಂಥ ಬಿಲ್ಗಳು ಚರ್ಚೆ ಆಗಬೇಕಾಗಿದೆ, ಚರ್ಚೆ ಆಗಲಾರ್ದೇ ಬಿಲ್ಗಳು ಪಾಸ್ ಆಗ್ತಾವೆ. ಇದು ದುರಂತ. ಇದು ಹಿಂಗಾಗಬಾರ್ದು. ಯಾವಾಗಲೂ ಯಾವುದೇ ಬಿಲ್ಲು ನಮ್ಗೆ ಗುರ್ತಾಗೋದಿಲ್ಲ. ಈ ವಕಫ್ನು ಹಿಂದಕ್ಕೆ ಹಂಗೆ ಆಗಿಬಿಟ್ಟಿದೆ. ವಕಫ್ ಯಾರಿಗೂ ಗುರ್ತಿಲ್ಲ ದೇಶನಾಗ. ಹಂಗೆ ಯಾವ ಬಿಲ್ಲುಗಳು ಬಂದಾಗ ಸ್ಪೀಕರ್ ಕರೆದು ಮಾತಾಡಿ ಅದನ್ನು ಇದು ಮಾಡಬೇಕು ಹೊರತು ಅವರು ಒಂದು ರೀತಿ ಕಠೋರವಾಗಿ ನಡ್ಕೋಬಾರ್ದು. ಸರ್ಕಾರನ ತರಾಟೆ ತಗೋಬೇಕು ಅವರು. ಇಂದು ರಮೇಶ್ ಕುಮಾರ್ ಇದ್ದರು, 94ನಲ್ಲಿ ನಾವು ML ಇದ್ದಾಗ, ಸರ್ಕಾರ ತಪ್ಪು ಮಾಡ್ತಂದ್ರೆ ಮಂತ್ರಿಗಳು ಅಟೆಂಡ್ ಆಗಲಿಲ್ಲ ಅಂದರೆ ತರಾಟೆ ತಗೋತಿದ್ರು ಸದನದಲ್ಲೇ. ಆ ರೀತಿ ನಮ್ಮ ವಿಧಾನಸಭಾ ಅಧ್ಯಕ್ಷರು ಸ್ವಲ್ಪ ಅವರ ಪರಿವರ್ತನೆ ಮಾಡ್ಕೋಬೇಕಂತ ನಮ್ಮದು ಒಂದು ಆಗ್ರಹ ಇದೆ. ಸರ್, ಶಾಸಕಾಂಗ ಸಭೆಗೆ ಹೋಗ್ತಾರೆ ಸರ್? ಇಲ್ಲ, ಹೋಗೋದಿಲ್ಲ. ನಾವು ನಿರ್ಣಯ ಮಾಡಿಬಿಟ್ಟು ಶಾಸಕಾಂಗಕ್ಕೆ ಹೋಗೋದಿಲ್ಲ. ಆ ಶಾಸನ ಸಭೆಯಲ್ಲಿ ಕಡ್ಡಾಯವಾಗಿ ಹಾಜರಾಗ್ತಿದ್ದು ಹೋರಾಟ ಮಾಡ್ತೀವಿ.